ಪ್ರೆಸೆಂಟ್ ಸಿಚುಯೇಷನಲ್ಲಿ ಈ ಬ್ಯುಸಿ ಲೈಫ್ ಸ್ಟೈಲ್ ಸಿಸ್ಟಮ್ ಏನು ಸೊಸೈಟಿ ರನ್ನಿಂಗ್ ಆಗ್ತಾ ಇದರಿಂದ ಏನಾಗ್ತಾಯಿದೆ ಅಂದರೆ ಕಣ್ಣಿನ ಸಮಸ್ಯೆ ನ್ಯಾಚುರಲಿ ಬರ್ತಾಯಿದೆ. ಮಕ್ಕಳಿಗೆ ಯಾವಾಗಲೂ ಫೋನ್ ನೋಡ್ತಾ ಇರ್ತಾರೆ, ಇಲ್ಲ ಅಂತಂದರೆ ನಾವು ಲ್ಯಾಪ್ಟಾಪ್ನಲ್ಲಿ ಕಂಪ್ಯೂಟರ್ನಲ್ಲಿ ನಾವು ವರ್ಕ್ ಮಾಡ್ತಾ ಇರ್ತೀವಿ. ಇವುಗಳಿಂದ ಏನಾಗುತ್ತೆ, ಕಣ್ಣಿನ ಸಮಸ್ಯೆ ಯಥೇಚ್ಛವಾಗಿ ಬಳಸ್ತಾರೆ. ಇದು ನನ್ನ ಅನುಭವದಿಂದ, ಈ ರೆಮಿಡಿ ಏನಿದೆ ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇದ್ದೀನಿ. ನನ್ನ ಪವರ್ ತುಂಬ ಜಾಸ್ತಿ ಇತ್ತು, ಈಗ ತುಂಬ ಮಿನಿಮಮಲ್ಲಿದೆ. ಇದು ಅನುಭವದಿಂದ ಹೇಳ್ತಾ ಇದ್ದೀನಿ ಮತ್ತು ಪ್ರಾಕ್ಟಿಕಲಿ ನಾನು ರಿಸಲ್ಟ್ಸ್ ಏನು ನಮ್ಮ ಪೇಷಂಟ್ಸ್ಗಳಲ್ಲಿ ಕಂಡಿದ್ದೇನೆ ಅದರ ಆಧಾರವಾಗಿ ಹೇಳ್ತಾ ಇದ್ದೀನಿ. ಕೆಲಸ ಮಾಡುತ್ತೆ, ಫಾಲೋಅಪ್ ಮಾಡಿರಿ. ಏನು ಮೊದಲನೇದು, ತುಂಬ ಕಂಡೀಷನ್ಸಲ್ಲಿ ಒಂದು ಏನು ಬರುತ್ತೆ, ಐ ರೆಡ್ನೆಸ್ ಆಗ್ತಿರುತ್ತೆ, ಕಣ್ಣು ಕೆಂಪಗೆ ಆಗ್ತಕ್ಕಂಥದ್ದು, ಕಣ್ಣು ಉರಿ ಬರ್ತಕ್ಕಂಥದ್ದು. ಇದು ಏನಿದೆ, ಐ ತುಂಬ ಎಕ್ಸಸ್ ಹೀಟ್, ಬಾಡಿ ಹೀಟಿಂದನೂ ಆಗಿರ್ಬೋದು ಅಥವಾ ಐ ಅಲರ್ಜಿಯಿಂದನೂ ಆಗಿರ್ಬೋದು. ಇದಕ್ಕೇನು ಫಸ್ಟ್ ಬೆಸ್ಟ್ ನ್ಯಾಚುರಲ್ ಟಾನಿಕ್ ಅಂದರೆ ತ್ರಿಫಲ ಚೂರ್ಣ ಅಂತ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಅಥವಾ ಆಯುರ್ವೇದ ಮೆಡಿಕಲ್ಸ್ಗಳಲ್ಲಿ ಅವೈಲಬಲ್ ಇದೆ. ತ್ರಿಫಲ ಚೂರ್ಣವನ್ನು ಬೆಳಿಗ್ಗೆ 3/4 ಚಮಚ ಅಥವಾ ಬೆಳಿಗ್ಗೆ 1 ಟೀ ಸ್ಪೂನ್, ಸಾಯಂಕಾಲ 1 ಟೀ ಸ್ಪೂನ್, 1 ಚಮಚ ಜೇನುತುಪ್ಪದೊಂದಿಗೆ ಮಿಕ್ಸ್ ಮಾಡಿ ಬೆಳಿಗ್ಗೆ ಸಾಯಂಕಾಲ ಖಾಲಿ ಹೊಟ್ಟೆಗೆ ತಗೊಳ್ಳೋದ್ರಿಂದ ಐ ಇಮ್ಯೂನ್ ಕ್ರಿಯೇಟ್ ಆಗುತ್ತೆ. ಪ್ರತಿಯೊಂದು ಆರ್ಗನ್ಗೂ ಒಂದು ಇಮ್ಯೂನ್ ಇದೆ, ಕಣ್ಣಿಗೆ ಅದರದೇ ಆದ ಇಮ್ಯೂನ್ ಇದೆ, ಅದನ್ನು ಐ ಇಮ್ಯೂನ್ ಅಂತ ಕರೀತಾರೆ. ಐ ಇಮ್ಯೂನ್ ಕ್ರಿಯೇಟ್ ಆಗುತ್ತೆ. ಒಂದು ಐಗೆ ಒಂದು ಟಾನಿಕ್ ಬೇಕು ಇಂಟರ್ನಲ್ಲಿ, ಓಕೆ. ಎರಡನೆಯದು ಏನು ಮಾಡಬೇಕು, ಸೋಪು ಏನಾದ್ರು ಕಣ್ಣಿ ಮುಖಕ್ಕೆ ಹಾಕ್ತಿರಲ್ಲ ಅದನ್ನು ಅವಾಯ್ಡ್ ಮಾಡಿರಿ. ಏನೋ ದಿನಕ್ಕೆ 1 ಸಲ ಬಳಸ್ತೀರಿ ಸೋಪು, ಫೇಸ್ ವಾಶು 1 ಸಲ ಬಳಸ್ಕೊಡ್ರಿ. 3-4 ಸಲ ಬಳಸ್ತಕ್ಕಂಥದ್ದು, ಕ್ರೀಮ್ಗಳು ಹಾಕ್ತಕ್ಕಂಥದ್ದು, ಬಟ್ ಇವೆಲ್ಲವನ್ನು ಅವಾಯ್ಡ್ ಮಾಡಿರಿ. ಯಾಕಂದರೆ ಸ್ಕಿನ್ಸ್ಗಳಿಗೆ ಪ್ರತಿಯೊಂದು ಏನು ಬಾಡಿನ ಓವರಾಲ್ ಸ್ಕಿನ್ ಇದೆ, ಇದರಲ್ಲಿ ಸಾವಿರಾರು ರಂಧ್ರಗಳಿದೆ, ಹೋಲ್ಸ್ ಇರುತ್ತೆ. ಅದ್ರ ಮೂಲಕ ಸ್ಕಿನ್ ಉಸಿರಾಡುತ್ತೆ, ಆಯಿತಾ. ಕಣ್ಣಿನ ಸುತ್ತ ಯಾವುದೇ ರೀತಿಯ ಪೇಸ್ಟ್ ಅಥವಾ ಕ್ರೀಮ್ಗಳನ್ನ ಅಪ್ಲೈ ಮಾಡಲಿಕ್ಕೆ ಹೋಗಬೇಡ್ರಿ. ದಿನಕ್ಕೆ 7ರಿಂದ 8 ಬಾರಿ ಶುದ್ಧವಾದ ತಣ್ಣೀರಿಂದ ಮುಖ ತೊಳೆಯುವ ಅಭ್ಯಾಸವನ್ನು ಇಡಿ. ಮುಖ ತೊಳೆಯುವಾಗ ಹೆಂಗೆ ತೊಳಿಬೇಕು, ಬಾಯಿಯಲ್ಲಿ ನೀರು ತುಂಬ್ಕೋಬೇಕು. ಬಾಯಿಯಲ್ಲಿ ನೀರು ತುಂಬಿಕೊಂಡು ಮುಕ್ಕಳಿಸ್ತಿರ ಹತ್ರ ಬಾಯಿನ ಅಂತ ನೀರು ತುಂಬಿಕೊಂಡು ಮುಖವನ್ನು ತೊಳಿಬೇಕು. ತಣ್ಣೀರಿಂದ, ಬಿಸಿ ನೀರಲ್ಲ, ಸೋಪ್ಗೆ ಪಚ್ಚಂಗಿಲ್ಲ. ಒಂದು 7-8 ಬಾರಿ ತೊಳೆದ್ರೆ ಅದಕ್ಕೆ ಬೇಕಾದ ವಾಟರ್ ಕರೆಂಟ್ ಕಣ್ಣಿಗೆ ಸಿಗ್ತಾ ಹೋಗುತ್ತೆ. ಇನ್ಫ್ಲಮೇಷನ್ ರೆಡ್ಯೂಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಐ ಹೀಟ್ ಕೂಡ ರೆಡ್ಯೂಸ್ ಆಗುತ್ತೆ, ಮೊದಲನೇದು. ಎರಡನೆಯದು, ಐ ಅಲರ್ಜಿ ಇದೆ, ಕಣ್ಣಲ್ಲಿ ನೀರು ಸೋರ್ತಾ ಇದೆ, ಕಣ್ಣು ಕೆಂಪಗಾಗಿದೆ, ಅಥವಾ ಮಕ್ಕಳು ಕಣ್ಣು ಉಜ್ತಾ ಇದ್ದಾರೆ, ಈ ರೀತಿನೆಲ್ಲ ಏನಾದರೂ ಇದ್ದರೆ ದಯಮಾಡಿ ಕಣ್ಣನ್ನು ಉಜ್ಜೋದು ನಿಲ್ಲಿಸಿ. ಕಣ್ಣು ಉಜ್ತಾ ಏನಾಗುತ್ತೆ, ಔಟರ್ ಲೇಯರ್ ಆಫ್ ದ ಕಾರ್ನಿಯಾ ಏನಿದೆ ಅದು ಉಬ್ಬಕ್ಕೆ ಸ್ಟಾರ್ಟಿಗೆ ಕೆರಟೋಕೋನಸ್ ಆಗ್ತಾ ಹೋಗುತ್ತೆ. ದಟ್ಸ್ ದ ಸೀರಿಯಸ್ ಕಂಡೀಷನ್, ವರ್ಸ್ಟ್ ಕೇಸ್ ಅದು ಕಣ್ಣಲ್ಲಿ. ಅದನ್ನು ಮಾಡ್ಕೊಬಾರ್ದು. ಅವಾಗಿರುವಾಗ ನೋಡಿಕೊಂಡು ಪೇರೆಂಟ್ಸು ಮಕ್ಕಳಿಗೆ ನೀವೇನು ಸ್ವಲ್ಪ ಕೇರ್ ಮಾಡ್ಕೊ, ಕಣ್ಣು ಉಜ್ದಂಗೆ ನೋಡ್ಕೊಬೇಕು. ಕಣ್ಣಲ್ಲಿ ನೀರು ಸೋರೋದು, ಪಿಸರಿ ಕಟ್ಟೋದು, ಕಣ್ಣು ಕೆಂಪಗಾಗೋದು, ಪವರ್ಫುಲ್ ಇವೇನಾದ್ರು ಇದ್ದರೆ ಇದಕ್ಕೆ ಐ ಅಲರ್ಜಿಯನ್ನು ರಿಡ್ಯೂಸ್ ಮಾಡಲಿಕ್ಕೆ ಈ ಮನೆ ಮದ್ದನ್ನು ಬಳಸ್ಬೋದು. ಯಾವುದು ಸೇಮ್ ಅದೇ ತ್ರಿಫಲ ಚೂರ್ಣ. ತ್ರಿಫಲ ಚೂರ್ಣಕ್ಕೆ ಏನು ಮಾಡಿ, ಒಟ್ಟಿಗೆ ಬೆಳಿಗ್ಗೆ ಸಾಯಂಕಾಲ ತೊಗೊಳ್ಳೋದು ಒಂದು. ಅದಲ್ಲದೆ ಏನು ಮಾಡಬೇಕು, ತ್ರಿಫಲ ಚೂರ್ಣ ಒಂದು 3 ಚಮಚ ತ್ರಿಫಲ ಚೂರ್ಣ ಪುಡಿಯನ್ನು ಒಂದು ಅರ್ಧ ಲೀಟ್ರ್ ನೀರಿಗೆ ಹಾಕಬೇಕು. ಅರ್ಧ ಲೀಟ್ರು ನೀರಿಗೆ ಹಾಕಿ ರಾತ್ರಿ ಒಣೆ ಹಾಕಿ ಬಿಟ್ಟು ಬಿಡ್ರಿ. ಬೆಳಿಗ್ಗೆ ಹೊತ್ತಿಗೆ ಏನು ಮಾಡಿ, ಚೆನ್ನಾಗಿ ಕಲಸಿ ಅದನ್ನು ಕಿವುಚಿ ಚೆನ್ನಾಗಿ ಕಲಸಿ ಅದನ್ನು ಬಾಯ್ಲ್ ಮಾಡಿ ಚೆನ್ನಾಗಿ ಬೆಂದು ಅದು ಅರ್ಧ ಲೀಟ್ರ್ ಇರೋದು 1/4 ಲೀಟ್ರ್ ಆಗಬೇಕು. 1/4 ಲೀಟ್ರ್ ಆದಮೇಲೆ ಕಣ್ಣನ್ನು ಮುಚ್ಚಿ ಅದರಿಂದ ಕಣ್ಣನ್ನು ತೊಳಿರಿ. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ, ಅಥವಾ ಮಧ್ಯಾಹ್ನ ಸ್ಕೂಲ್ಗೆ ಹೋಗಿರ್ತಾರೆ, ಬೆಳಿಗ್ಗೆ ಸಾಯಂಕಾಲ ರಾತ್ರಿ, ಸಾಯಂಕಾಲ ಮನೆಗೆ ಬಂದೇ ಬರ್ತಾರೆ, ಬೆಳಿಗ್ಗೆ ಸಾಯಂಕಾಲ ರಾತ್ರಿ ಆ ತ್ರಿಫಲ ಚೂರ್ಣದ ನೀರಿನಿಂದ ಕಣ್ಣನ್ನು ತೊಳಿತಕ್ಕಂತಹ ವಿಧಾನವನ್ನು ಮಾಡೋದ್ರಿಂದ ಐ ಇಮ್ಯೂನ್ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗುತ್ತೆ. ಐ ಸೆನ್ಸಿಟಿವಿಟಿ ಕಮ್ಮಿ ಆಗುತ್ತೆ. ಬಿಸಿಲಿಗೆ ನೋಡ್ತಾರೆ ಪಟ್ಟಂತ ಕಣ್ಣು ಇಂಚ್ಕೊಂಡ್ಬಿಡೋದು, ಕಣ್ಣು ಸರಿಯಾಗಿ ಬಿಸಿಲು ನೋಡೋಕ್ಕಾಗಲ್ಲ, ಈ ರೀತಿಯ ಸಮಸ್ಯೆಗಳೆಲ್ಲ ನಾರ್ಮಲ್ ಆಗ್ತಾ ಹೋಗುತ್ತವೆ. ಇದರ ಜೊತೆಗೆ ಇದು ಒಂದು ಕಂಡೀಷನ್ ಆದರೆ, ಇನ್ನು ಕೆಲವು ಕಂಡೀಷನ್ಸ್ಗಳಲ್ಲಿ ಏನಾಗ್ತಿರುತ್ತೆ, ಪವರ್ ವೇರಿಯೇಷನ್ಸ್, ಫ್ಲಕ್ಚುಯೇಷನ್ಸ್ ಆಗಿರುತ್ತೆ. ಕಣ್ಣಿನ ದೃಷ್ಟಿಯಲ್ಲಿ ಇಂಬ್ಯಾಲೆನ್ಸ್ ಇರುತ್ತೆ. ಆ ದೃಷ್ಟಿ ಏನಾದರೂ ಕಮ್ಮಿ ಇದ್ದರೆ ಏನು ಮಾಡಬೇಕು ಅಂತ ಅಂದಾಗ, ಈ ತ್ರಿಫಲ ಚೂರ್ಣ ಬೇಸಿಕ್ ಟಾನಿಕ್ ಆಗಿ ಬಳಸಲೇಬೇಕು. ಅದರ ಜೊತೆ ಶುದ್ಧ ದೇಸಿ ಹಸುವಿನ ಆಕಳಿನ ತುಪ್ಪ, ಶುದ್ಧ ದೇಸಿ ಹಸುವಿನ ತುಪ್ಪ ನಿಮ್ಮ ಮನೆಯಲ್ಲಿ ಇದ್ದರೆ ಅದನ್ನು 2 ಮೂಗಿಗೂ ಬೆಳಿಗ್ಗೆ ಸಾಯಂಕಾಲ ಖಾಲಿ ಹೊಟ್ಟೆನಲ್ಲಿ ಹಾಕಿ, ಮಲಗಿರೋ ಪೊಸಿಷನಲ್ಲಿ ಹಾಕಿ, ಮೂಗಲ್ಲಿ ಎಳೆದು ಬಾಯಲ್ಲಿ ಬಿಡಬೇಕು. ಕಫ ಏನಾದರೂ ಬಂದರೆ ತೊಗೊಂಡೋಗಿ ಸಿಂಕಲ್ಲಿ ಹೋಗೋದು ಬಿಡಿ ಪಕ್ಕದಲ್ಲಿ, ಓಕೆ. ಬಟ್
ಇದನ್ನು ಬೆಳಿಗ್ಗೆ ಸಾಯಂಕಾಲ ಮಾಡಲೇಬೇಕು. ಇದ್ರ ಜೊತೆಗೆ ಶೋಧಿಸ್ಕೊಂಡು ಭಾಳ ಶುದ್ಧವಾಗಿರ್ತಕ್ಕಂಥ ತುಪ್ಪವನ್ನು ಲೈಟಾಗಿ ಜಿನ್ನಿಸ್ಕೊಂಡು 2 ಕಣ್ಣಿಗೂ ಒಂದೊಂದು ಹನಿಯನ್ನು ಹಾಕಬಹುದು. ಇದರಿಂದ ಪವರ್ ಇಂಪ್ರೂವ್ಮೆಂಟ್ ಆಗುತ್ತೆ. ಮಕ್ಕಳ ಕಣ್ಣಲ್ಲಿ ಏನಿದೆ -1 -2 1 2 3 ಏನು ಪವರ್ ಫ್ಲಕ್ಚುಯೇಷನ್ಸ್ ಇದ್ರೂ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಲೆನ್ಸ್ ಏನೇ ಇಂಬ್ಯಾಲೆನ್ಸ್ ಇದ್ರೂ ಕೂಡ ನಾರ್ಮಲ್ ಆಗ್ತವೆ. ಕಂಟಿನ್ಯೂಸ್ ಆಗಿ 3 ಮಂತ್ಸ್ ಮಾಡಲೇಬೇಕು. 1 ವಾರ ಮಾಡೋದು 1 ವಾರ ಬಿಡೋದು ಮಾಡಿದ್ರೆ ರಿಸಲ್ಟ್ಸ್ ಸಿಗಲ್ಲ. ಜೊತೆಗೆ ಮಕ್ಕಳ ಪಾದಗಳು ಏನಿದೆ ಅಥವಾ ನಿಮ್ಗೆ ಐಶ್ಯೂಸ್ ಇರ್ತಕ್ಕಂಥ ಪಾದ ಏನಿದೆ, ಪಾದಗಳಿಗೆ ರಾತ್ರಿ ಹೊತ್ತು ಆಯಿಲ್ ಯಾವುದು, ಹರಳೆಣ್ಣೆ ಉತ್ತಮ. ಅದು ಆಗದೆ ಕೋಲ್ಡ್ ಆಗ್ತಿದೆ ಅಂದರೆ ಎಳ್ಳೆಣ್ಣೆ ಕಂಪಲ್ಸರಿ. ಇವೆರಡರಲ್ಲಿ ಒಂದು ಯಾವುದು ಸೂಟ್ ಆಗುತ್ತೆ ಸೀಸನ್ಗೆ. ಕೋಲ್ಡ್ ಸೀಸನ್ ಇರುವಾಗ ಎಳ್ಳೆಣ್ಣೆಯನ್ನು ಬಳಸ್ರಿ, ಅಥವಾ ಹೀಟ್ ಸೀಸನ್ ಇರುವಾಗ ಹರಳೆಣ್ಣೆಯನ್ನು ಕ್ಯಾಸ್ಟರ್ ಆಯಿಲನ್ನು ಬಳಸಿ ನೋಡಿಕೊಂಡು ಅಪ್ಲೈ ಮಾಡಿ, ಮಸಾಜ್ ಮಾಡಿ. ರಾತ್ರಿ ಹೊತ್ತು ಹೊಕ್ಕಳಿಗೆ ಎಣ್ಣೆ ಹೆಚ್ಚಿ ಸ್ಪ್ರೆಡ್ ಮಾಡಿ ಮಸಾಜ್ ಮಾಡಿ ಮಲಗಿಸಿ, ಬೆಳಿಗ್ಗೆ ಎದ್ದು ವಾಶ್ ಮಾಡಿಸಿ. ಮತ್ತು ಊಟದಲ್ಲಿ ಕಂಪಲ್ಸರಿ 2 ಚಮಚ ತುಪ್ಪ ಇರಬೇಕು. ಡೌಟೇ ಇಲ್ಲ, ಇದರಲ್ಲಿ ಕಾಂಪ್ರಮೈಸ್ ಆಗೋಂಗಿಲ್ಲ, ತುಪ್ಪ ಇರಬೇಕು. ಇದನ್ನು ಮಾಡಿ. ನಮಗೆ ಇಲ್ಲ ಸರ್, ನಮಗೆ ತುಪ್ಪ ನಾವು ಮಾಡ್ಕೊಳ್ತಾ ವಿಧಾನ ಸರಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಶುದ್ಧವಾಗಿ ಮಾಡ್ಕೊತಿದೆಯೋ ಇಲ್ಲೋ ಗೊತ್ತಿಲ್ಲ, ನಾಟಿ ಹಸುವಿನ ತುಪ್ಪನೋ ಇದು ಗೊತ್ತಿಲ್ಲ, ನಮಗೆ ಕನ್ಫರ್ಮ್ ಇಲ್ಲ ಅನ್ನೋ ಭಯ ಇದ್ದರೆ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿಲ್ಲ, ಆರ್ಗ್ಯಾನಿಕ್ ಶಾಪ್ಸಲ್ಲೂ ಸಿಗುತ್ತೆ. ಇಲ್ಲ ಅಂದರೆ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಮೆಡಿಕಲ್ ಸ್ಟೋರಲ್ಲಿ ಒಂದು ಒಳ್ಳೆ ಕನ್ಫರ್ಮ್ ಇರ್ತಕ್ಕಂಥ ಪ್ಯೂರ್ ಮೇಂಟೈನ್ ಚೆನ್ನಾಗಿ ಮಾಡ್ತಿದ್ದಾರೆ, ಪ್ಯೂರಿಟಿ ಆಫ್ ದ ಮೆಡಿಸಿನ್ ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಬ್ರ್ಯಾಂಡ್ ಯಾವುದಾದ್ರೂ ತೊಗೊಂಡು ತ್ರಿಫಲ ಘೃತ ಅಂತ ಸಿಗುತ್ತೆ. ಅದು ಮೆಡಿಕೇಟೆಡ್ ಘೀ. ಅದನ್ನು 2 ಕಣ್ಣಿಗೂ ಒಂದೊಂದು ಡ್ರಾಪನ್ನು ಹಾಕಬಹುದು ಮತ್ತು 1-2 ಚಮಚ ಹೊಟ್ಟೆಗೂ ಸೇವನೆ ಮಾಡ್ಬೋದು. ಒಳ್ಳೆ ಇಂಪ್ರೂವ್ಮೆಂಟ್ ಬರುತ್ತೆ. ಒಂದೊಂದು ಕಡೆ ಬೆಳಿಗ್ಗೆ ಸಾಯಂಕಾಲ ಹಾಕೋದ್ರ ಮೂಲಕ ನಿಮಗೆ ಒಳ್ಳೆ ಐ ವಿಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಇದ್ರ ಜೊತೆಗೆ ಯಾವುದೇ ಅನ್ಹೆಲ್ತಿ ಐಸ್ಗೆ ಸಂಬಂಧಪಟ್ಟಂತಹ ಯಾವುದೇ ಅನ್ಹೆಲ್ತಿ ಕಂಡೀಷನ್ಸ್ ಇದ್ರೂ, ಅದು ಪೊರೆ ಇರ್ಬೋದು, ಐ ಅಲರ್ಜಿ ಇರ್ಬೋದು, ಐ ರೆಡ್ನೆಸ್ ಇರ್ಬೋದು, ಐ ಪೇಯ್ನ್ ಇರ್ಬೋದು, ಐ ಡ್ರೈನೆಸ್ ಇರ್ಬೋದು, ಅಥವಾ ವಿಷನ್ ಪ್ರಾಬ್ಲಮ್ ಇರ್ಬೋದು, ಯಾವುದೇ ಇವಿಷ್ಟಕ್ಕೂ ಕಂಪಲ್ಸರಿ ಐ ಎಕ್ಸಸೈಸ್ ಮಾತ್ರ ಮಾಡಲೇಬೇಕು. ತ್ರಿಫಲ ಚೂರ್ಣ ವಿತ್ ಐ ಎಕ್ಸಸೈಸ್, ಇದರಲ್ಲಿ ಕಾಂಪ್ರಮೈಸ್ ಇಲ್ಲ. ಐ ಎಕ್ಸಸೈಸ್ ಏನು ಮಾಡಬೇಕು? ಬೆಳಿಗ್ಗೆ ಸಾಯಂಕಾಲ ಎಕ್ಸಸೈಸ್ ಹೆಂಗೆ ಮಾಡಬೇಕು? ಫಸ್ಟು ಉದಯ ಆಗ್ತಿರ್ತಕ್ಕಂತಹ ಸೂರ್ಯನನ್ನು ದೃಷ್ಟಿಸಿ ನೋಡಬೇಕು. ಹೇಗೆ? ಡಾರ್ಕ್ ಪಿಂಕಿಶಿಂದ ಲೈಟ್ ಪಿಂಕಿಶು, ಆರೆಂಜು, ಡಾರ್ಕ್ ರೆಡ್ ಮತ್ತು ಆರೆಂಜ್ ಕಲರಿಗೆ ಬರೋ ತನಕ ನೋಡಬೇಕು. ಬೆಳಿಗ್ಗೆ 1/4 ಗಂಟೆ 20 ನಿಮಿಷ ಸಿಗ್ತಾನೆ. ಸುಮಾರು 6:30-7 ಗಂಟೆ 7:15 ಸರೌಂಡಿಂಗ್ ಸಿಗುತ್ತೆ. ಅದಾದಮೇಲೆ 7:30 ಆಗ್ತಾ ಡಾರ್ಕ್ ಆರೆಂಜಿಂದ ಯೆಲ್ಲೋಯಿಶ್ ಹೋಗ್ತಾ ಹೋಗುತ್ತೆ. ಆಗ ಲೈಟ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. ನೋಡಬಾರ್ದು, ಕಣ್ಣು ಹೋಗಿಬಿಡುತ್ತೆ. ಬೆಳಿಗ್ಗೆ ಉದಯ ಆಗ್ತಿರ್ತಕ್ಕಂಥ ಸೂರ್ಯನನ್ನು ಮತ್ತು ಸೂರ್ಯ ಆಸ್ತ ಆಗ್ತಿರ್ತಕ್ಕಂಥ ಸೂರ್ಯ ಏನು ಕೆಂಪು ವರ್ಣದಲ್ಲಿರ್ತಾನೆ ಸೂರ್ಯ, ಅವನನ್ನು ದೃಷ್ಟಿಸಿ ಆದಷ್ಟು ಕಣ್ಣನ್ನು ಮಿಟುಕಿಸೋದನ್ನು ಅವಾಯ್ಡ್ ಮಾಡಿ ದೃಷ್ಟಿಸಿ ಸೂರ್ಯನನ್ನು ನೋಡಬೇಕು. ಮಣ್ಣಿನ ಮೇಲೆ ನಿಂತ್ಕೊಂಡು ಚಪ್ಪಲಿಯನ್ನು ಬಿಟ್ಟು ಮೊದಲನೇದು. ಅದಾದ ನಂತರ ಏನು ಮಾಡಬೇಕು? ಐ ಎಕ್ಸಸೈಸ್ ಮಾಡಬೇಕು. ಐ ಎಕ್ಸಸೈಸ್ ಮಾಡಲಿಕ್ಕಿಂತ ಮುಂಚೆ ಒಂದು ಎಕ್ಸಸೈಸ್ ಮಾಡಬೇಕು, ಅಪ್ಪರ್ ಬಾಡಿ ಎಕ್ಸಸೈಸ್ ಅಂತ ಕರಿತೀವಿ. ಏನಿಲ್ಲ, ಈ ಶೋಲ್ಡರ್ ರೊಟೇಷನ್ಸನ್ನು ಮಾಡ್ತಕ್ಕಂಥದ್ದು. ಕ್ಲಾಕ್ ವೈಸು, ಆ್ಯಂಟಿ ಕ್ಲಾಕ್ ವೈಸು ಶೋಲ್ಡರ್ ರೊಟೇಷನ್ಸನ್ನು ಮಾಡಬೇಕು. ಒಮ್ಮೆ ಕೈನ ಫುಲ್ ಮಾಡಿಕೊಂಡು ಇದೊಂದು 30 ಸೈಕಲ್ಸ್ ಕ್ಲಾಕ್ ವೈಸು, 30 ಸೈಕಲ್ಸ್ ಆ್ಯಂಟಿ ಕ್ಲಾಕ್ ವೈಸು, ಮತ್ತು ಕೈಗಳನ್ನು ಓಪನ್ ಮಾಡಿ 30 ಸೈಕಲ್ಸ್ ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ಮಾಡಬೇಕು. ತದನಂತರ ಈ ನರ್ವಸ್ ಸಿಸ್ಟಮ್ಸ್ ಎಲ್ಲ ಫ್ರೀ ಮಾಡ್ಕೊಂಡ್ಮೇಲೆ ನೆಕ್ ರೊಟೇಷನ್ಸ್ ಮಾಡಬೇಕು. ಫಸ್ಟ್ ಅಪ್ ಆ್ಯಂಡ್ ಡೌನ್ ಮಾಡಬೇಕು. ಒಂದು 10 ಸೈಕಲ್ಸ್ ಅಪ್ ಆ್ಯಂಡ್ ಡೌನ್ ಮಾಡಿ, ಲೆಫ್ಟ್ ಟು ರೈಟ್ ಸ್ಲೋಲಿ, ಲೆಫ್ಟ್ ಟು ರೈಟ್ ಒಂದು 10 ಸೈಕಲ್ಸ್ ಮಾಡಿ. ಅದಾದ ನಂತರ ಒಂದು 15 to 20 ಸೈಕಲ್ಸ್ ಕ್ಲಾಕ್ ವೈಸು, 15 to 20 ಸೈಕಲ್ಸ್ ಆ್ಯಂಟಿ ಕ್ಲಾಕ್ ವೈಸ್ ನೆಕ್ ರೊಟೇಷನ್ಸ್ ಮಾಡಬೇಕಾಗತ್ತೆ. ಸ್ಲೋಲಿ ಈ ರೀತಿನಲ್ಲಿ ಮಾಡಿರಿ. ಇದು ಕ್ಲಾಕ್ ವೈಸು, ಅದೇ ರೀತಿಯಲ್ಲಿ ಆ್ಯಂಟಿ ಕ್ಲಾಕ್ ವೈಸು ಸ್ಲೋಲಿ ಒಂದು 15 to 20 ಸೈಕಲ್ಸನ್ನು ಮಾಡಿ. ಇದು ಫಸ್ಟು. ಯಾಕಂದರೆ ಈ ಶೋಲ್ಡರಿಂದ ಈ ನರ್ವಸ್ ಸಿಸ್ಟಮ್ ಸ್ಪೈನಿಗೆ ಏನು ಬಂದಿರುತ್ತೆ, ಇದನ್ನು ಐ ನರ್ವಸ್ ಸಿಸ್ಟಮ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟನ್ನು ಹೊಂದಿರತಕ್ಕಂಥದ್ದು. ತುಂಬ ಸಪೋರ್ಟ್ ಮಾಡುತ್ತೆ ಐ ನರ್ವಸ್ ಸಿಸ್ಟಮ್ಸ್ನ. ಇದನ್ನು ಮಾಡಬೇಕು. ಇದ ನಂತರ ಸೂರ್ಯನ ಏನು ಸಣ್ಣ ಬಾತ್ ಆಗ್ತಕ್ಕಂಥದ್ದು, ಅಂದರೆ ಸೂರ್ಯನ ದೃಷ್ಟಿಸಿ ನೋಡ್ತಕ್ಕಂಥದ್ದು ಏನು ಹೇಳಿದೆ ಅದನ್ನು ಫಾಲೋ ಅಪ್ ಮಾಡಬೇಕು. ಇದ ನಂತರ ಏನು ಮಾಡಬೇಕಾಗತ್ತೆ ಅಂದರೆ ಐ ಎಕ್ಸಸೈಸ್. ಹೇಗೆ ಐ ಎಕ್ಸಸೈಸ್ ಮಾಡೋದು? ಸ್ಲೋಲಿ ದೂರದಿರ್ತಕ್ಕಂಥ ಯಾವುದಾದ್ರು ಒಂದು ವಸ್ತುವನ್ನು ನೋಡ್ತಾ ಸ್ಲೋಲಿ ಕಣ್ಣನ್ನು ಮೇಲಕ್ಕೆ ತಗೊಂಡು ನೋಡಬೇಕು. ಅದೇ ರೀತಿಯಲ್ಲಿ ಸ್ಲೋಲಿ ಕಣ್ಣನ್ನು ಡೌನ್ವರ್ಡ್ಸ್ ಮಾಡಬೇಕು. ಅದೇ ರೀತಿಯಲ್ಲಿ ಇದನ್ನು ಒಂದು 120 ಟೈಮ್ಸ್ ಮಾಡಬೇಕು, ಅಪ್ ಆ್ಯಂಡ್ ಡೌನ್. ಅದೇ ರೀತಿಯಲ್ಲಿ ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್ ಸ್ಲೋಲಿ ಕಣ್ಣನ್ನು ಗುಡ್ಡೆ ಆಡಿಸ್ತಾ ನೋಡ್ತಾ ಇರೋದು. ಅದಾದ ನಂತರ ಏನು ಮಾಡಬೇಕು? ಕಣ್ಣನ್ನು ಕ್ಲಾಕ್ ವೈಸು
ಒಂದು 20 ಟೈಮ್ಸ್ ಸ್ಲೋಲಿ ಕ್ಲಾಕ್ ವೈಸ್ ಮಾಡಿ, ಒಂದು 30 ಟೈಮ್ಸ್ ಕ್ಲಾಕ್ ವೈಸ್, 30 ಟೈಮ್ಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡಬೇಕು. ಇದಾದ್ಮೇಲೆ ಏನು ಮಾಡಬೇಕಾಗತ್ತೆ, ಸ್ಟ್ರೈಟ್ ನೋಡ್ತಾ ಆರ್ಟಿಫಿಷಿಯಲಿ ಒಂದು 300 ಟೈಮ್ಸ್ ಹಾಗೆ ಈ ಜಸ್ಟ್ ಹೀಗೆ ಮುಚ್ಚಂಗಿಲ್ಲ, ಪೂರ್ತಿ ಕಂಪ್ರೆಸ್ ಮಾಡಿ ಓಪನ್ ಮಾಡಬೇಕು. ಈ ರೀತಿಯಲ್ಲಿ ಸುಮಾರು ಒಂದು 300 ಟೈಮ್ಸ್ ಐ ಬ್ಲಿಂಕ್ ಮಾಡಬೇಕು. ಇದೆಲ್ಲ ಆದ ನಂತರ ಎರಡೂ ಕೈಗಳನ್ನು ರಬ್ ಮಾಡಿ ಈ ಮಧ್ಯದಲ್ಲಿ ಶಾಖ ಕ್ರಿಯೇಟ್ ಆಗಬೇಕು, ಹಸ್ತದ ಈ ಮಧ್ಯದಲ್ಲಿ ಶಾಖ ಕ್ರಿಯೇಟ್ ಆಗಬೇಕು. ಇದನ್ನು ರಬ್ ಮಾಡಿ ಹೀಟ್ ಆದಮೇಲೆ 2 ಕಣ್ಣುಗಳ ಮೇಲೆ ಗುಡ್ಡೆ ಟಚ್ ಆಗೋ ಹಾಗೆ ಇಟ್ಟು ಆ ಶಾಖವನ್ನು ಕೊಡಬೇಕು. ಇದು ಐ ಎಕ್ಸಸೈಸ್. ಯಾವುದೇ ರೀತಿಯ ಕಣ್ಣಿನ ಸಮಸ್ಯೆಗೆ ಐ ಎಕ್ಸಸೈಸ್ ಕಂಪಲ್ಸರಿ. ಸೆಕೆಂಡ್ ಥಿಂಗ್ ಕಂಪಲ್ಸರಿ ಆಗಿರತಕ್ಕಂಥದ್ದು ತ್ರಿಫಲ ಚೂರ್ಣ, ಇದನ್ನು ಮಾಡಬೇಕು. ಇದ್ರ ಜೊತೆಗೆ ಉಳಿದಿದ್ದು ಬೇರೆ ಬೇರೆ ಆಯಾ ಕಂಡೀಷನ್ಗೆ ಏನು ಅಂತ ಆಲ್ರೆಡಿ ಹೇಳಿದೆ. ಅದರ ಜೊತೆ ಲೋಹಶಾಸ್ತ್ರದಲ್ಲಿ ಒಂದು ಮಾತಿದೆ. ಲೋಹಶಾಸ್ತ್ರದಲ್ಲಿ ಏನು ಸೀಕ್ರೆಟ್ ಒಂದು ಮಾತಿದೆ, ಏನಿದೆ ಅಂದರೆ ಬೆಳ್ಳಿ. ಮನೇಲಿ ನೀವು ದೇವ್ರ ಪೂಜೆ ಮಾಡೋಕ್ಕೆ ಬೆಳ್ಳಿ ಪಾತ್ರೆಗಳನ್ನ ಇಟ್ಟಿರ್ತೀರಿ, ಬರೀ ಪೂಜೆ ಮಾತ್ರ ಮಾಡ್ತೀರಿ, ಇಲ್ಲ ಇನ್ನೇನಿಲ್ಲ ಹಾಗೆ ಇಟ್ಟಿರ್ತೀವಿ. ಅದನ್ನು ಯಾರಿಗೆ ಕಣ್ಣಿನ ಸಮಸ್ಯೆ ಇದೆ ಅವರಿಗೆ ಬೆಳ್ಳಿ ತಟ್ಟೆ ಏನಾದರೂ ಇದೆ, ಆ ತಟ್ಟೆನಲ್ಲಿ ಬಿಸಿ ಬಿಸಿ ಆಹಾರನ ಹಾಕಿ ಕೊಡಿ ಊಟ ಮಾಡಲಿಕ್ಕೆ. ಇಲ್ವಾ ಮನೆಯಲ್ಲಿ ಶುದ್ಧ ದೇಸಿ ಹಸುವಿನ ಹಾಲು ಏನಾದರೂ ಇದೆ, ಆ ಹಾಲನ್ನು ಕಾಯಿಸ್ಬಿಟ್ಟು ಬೆಳ್ಳಿ ಪಾತ್ರೆಗೆ ಹಾಕಿ ಕುಡಿಸಿ ಅವರಿಗೆ. ಸುಮಾರು 6 ತಿಂಗಳು ಸತತವಾಗಿ ಇದನ್ನು ಮಾಡಿದ್ದೇ ಆದಲ್ಲಿ ಖಂಡಿತವಾಗಿ ಕಣ್ಣಿನ ರೋಗಗಳಿಂದ, ಕಣ್ಣಿನ ರೋಗದಿಂದ ಅವರು ವಿಮುಕ್ತರಾಗಬಹುದು. ಆಯಿತಾ. ಹಾಲು ದೇಸಿ ಹಸುವಿನ ಹಾಕಲು ಶುದ್ಧವಾಗಿರೋ ದೇಸಿ ಹಾಲು ಸಿಗ್ತಾ ಇಲ್ಲ, ಪರವಾಗಿಲ್ಲ, ನೀವು ಬಿಸಿ ನೀರನ್ನೇ ಹಾಕಿ, ಬಿಸಿನೀರನ್ನ ಚೆನ್ನಾಗಿ ಬಾಯ್ಲ್ ಮಾಡಿ ಕುದಿಸ್ಬಿಟ್ಟು ಬೆಳ್ಳಿ ಲೋಟಕ್ಕೆ ಹಾಕಿತ್ತೀಡಿ. ಬೆಚ್ಚಗಾದ್ಮೇಲೆ ಅದನ್ನು ಕುಡ್ಕೊಳ್ಳಿ. ಅದರಲ್ಲಿರ್ತಕ್ಕಂತಹ ಕಂಟೆಂಟು ಅಯಾನ್ಸ್ ರೂಪದಲ್ಲಿ ಪ್ರೊಡ್ಯೂಸ್ ಮಾಡಿ ವಾಟರ್ಗೆ ಡೈಲ್ಯೂಟ್ ಆಗಿ ಬಿಟ್ಕೊಂಡಿರುತ್ತೆ. ಅದು ದೇಹಕ್ಕೆ ಬೆಳ್ಳಿಯ ಲೋಹ ಹೋದ ಮೇಲೆ ಅಬ್ಸಾರ್ಪ್ಷನ್ ಆಗಿ ಕಣ್ಣಿಗೆ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ವೆರಿ ಪವರ್ಫುಲ್ ಟೂಲ್. ಇನ್ನು ಪೊರೆ ಅಂದರೆ ಈಗ ಪ್ರೆಸೆಂಟ್ ಏನು ಕಣ್ಣಿನ ಮೇಲೆ ಪೊರೆ ಬಳ್ಕೊಂಡಿದೆ ಅಂತ ಏನು ನಾವು ನೋಡಿ ಇಲ್ಲಿ ಫಾಲೋ ಮಾಡ್ತೀವಿ. ಒಂದು ಔಟರ್ ಎಕ್ಸ್ಟರ್ನಲ್ ಲೇಯರ್ ಏನು ಡೆವಲಪ್ ಆಗಿರುತ್ತೆ, ಅಂದರೆ ವಿಷನ್ ಹೋಗ್ತಾ ಇದೆ, ಏನು ಮಾಡಿದ್ರೂ ಕಮ್ಮಿ ಆಗ್ತಾಯಿಲ್ಲ ಅಂತಂದರೆ ಮನೆಮದ್ದು ಏನು ಮಾಡ್ಕೋಬೋದು, ಜಾಗರೂಕತೆಯಿಂದ ಕೇಳಿಸ್ಕೊಳ್ಳಿ, ಇಷ್ಟು ಮಾತ್ರ ಫಾಲೋ ಮಾಡಬೇಕು. ಇದು ಮಾಡಿದ್ರೆ ಪೊರೆ ಹೊರಟೋಗುತ್ತೆ. ಏನು 2 ಪದ. ಒಂದು, ಬೆಳಿಗ್ಗೆ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬಾಳೆದೆಲೆ, ಬೆಳಿಗ್ಗೆ ಇಬ್ಬನಿ ನೀರು ಬಿದ್ದಿರುತ್ತೆ, ಬಾಳೆದೆಲೆಯ ಮೇಲೆ ಬಿದ್ದಿರ್ತಕ್ಕಂತಹ ಇಬ್ಬನಿ ನೀರನ್ನು ತೆಗೆದುಕೊಂಡು 2 ಕಣ್ಣಿಗೂ ಒಂದೊಂದು ಹನಿ ಹಾಕಿದ್ರೆ ಕೆಲವು ದಿನಗಳಲ್ಲಿ, 1 ವಾರ 10 ದಿನ ಸರೌಂಡಿಂಗಲ್ಲಿ ವಿತಿನ್ 15-20 ಡೇಸ್ನಲ್ಲಿ ಖಂಡಿತವಾಗಿ ಪೊರೆ ಹೋಗುತ್ತೆ, ಡೌಟ್ ಇಲ್ಲ. ಆದರೆ ಇದರಲ್ಲಿ ಒಂದು ಕಂಡೀಷನ್, ಶುದ್ಧತೆ ಇರಬೇಕು. ನೀವು ಎಂಥದ್ದು ಗಲೀಜ್ ಕಣ್ಣಲ್ಲಿ ಹಾಕೊಂಡ್ಬಿಟ್ಟು ಎಂಥದ್ದು ಬಾಳೆದಲ್ಲಿ ಗಲೀಜಾಗಿದೆ, ಮಣ್ಣಾಗಿದೆ, ಇನ್ನೊಂದೇನೋ ಆಗಿದೆ, ಮತ್ತು ನಾವು ರೋಡ್ ಸೈಡಲ್ಲಿ ಇದ್ದೀವಿ, ಚೆನ್ನಾಗಿ ಪೊಲ್ಯೂಷನ್ ಇದೆ ಅಂಥ ಜಾಗದಲ್ಲಿ ಕಣ್ಣು ಹೋದ್ರೂ ಆಶ್ಚರ್ಯ ಇಲ್ಲ, ಅಂಥದ್ದೆಲ್ಲ ಮಾಡೋಂಗಿಲ್ಲ. ಪ್ಯೂರ್ ಇದ್ದರೆ ಮಾಡಿರಿ, ಇಲ್ಲಾಂದರೆ ಮಾಡಿಬಿಟ್ರಿ. ಈ ಥರ ಪ್ಯೂರ್ ಸಿಕ್ತಿದ್ದ ಡೆಫಿನೆಟ್ಲಿ ಬಾಳೆದಲ್ಲಿ ಮೇಲೆ ಕೂತಿರ್ತಂಗೆ ಇಬ್ಬನಿಯ ನೀರು, ಮಳೆ ನೀರಲ್ಲ, ಇಬ್ಬನಿಯ ನೀರು, ಅದನ್ನು ಹಾಕಿದ್ರೆ ಪೊರೆ ಹೋಗುತ್ತೆ. ಒಂದು. 2ನೇದು, ಬೇವಿನ ಮರಕ್ಕೆ ಜೇನು ಕಟ್ಟಿರುತ್ತೆ, ರೇರ್ ಇದು ಆದರೆ ಕಟ್ಟಿರುತ್ತೆ. ಬೇವಿನ ಮರಕ್ಕೆ ಕಟ್ಟಿರ್ತಕ್ಕಂತಹ ಜೇನು ಏನಿದೆ ಅದನ್ನು ಬಿಡಿಸ್ಕೊಂಡು ಅದರ ಒಂದೊಂದು ಹನಿಯನ್ನು ಹಾಕ್ತಿದ್ರೆ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ 1 ವೀಕ್ ಒಳಗಡೆ ಪೊರೆ ಹೊರಟೋಗುತ್ತೆ. ಸೈಡ್ ಎಫೆಕ್ಟ್ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಕ್ಲಿಯರ್ಲಿ, ಸೈಡ್ ಎಫೆಕ್ಟ್ ಅಂದರೆ ಪ್ರಾಕ್ಟಿಕಲ್ ಹೇಳ್ತಾ ಇದ್ದೀನಿ, ಸೈಡ್ ಎಫೆಕ್ಟ್ಸ್ ಇಲ್ಲ. ಇದು ನಮ್ಮ ಪುರಾತನ ಚಿಕಿತ್ಸಾ ಪದ್ಧತಿಗಳಲ್ಲಿ ಇದನ್ನು ಫಾಲೋ ಮಾಡ್ತಾ ಇದ್ರು ಹಿಂದೆ, ಖಂಡಿತವಾಗಿ ಫಾಲೋ ಮಾಡ್ತಾರೆ. ಇದನ್ನು ಒಂದೊಂದು ಹನಿ ಹಾಕಿದ್ರೆ ಪೂರ್ತಿ ಹೊರಟೋಗುತ್ತೆ ಪೊರೆ, ಒಂದೇ ವಾರದಲ್ಲಿ ಹೊರಟೋಗುತ್ತೆ. ಮ್ಯಾಕ್ಸಿಮಮ್ 3-4 ದಿನಕ್ಕೆಲ್ಲ ಹೊರಟೋಗುತ್ತೆ. ಇದು ಜೇನುತುಪ್ಪವನ್ನು ಒಂದೊಂದು ಹನಿ ಹಾಕಿದ್ಮೇಲೆ ಸ್ವಲ್ಪ ಬ್ಲಿಂಕ್ ಮಾಡಬೇಕು, ಲೈಟಾಗಿ ಬ್ಲಿಂಕ್ ಮಾಡಿ 1 ನಿಮಿಷ 2 ನಿಮಿಷ ಆದಮೇಲೆ ಸ್ವಲ್ಪ ತಣ್ಣೀರು, ಶುದ್ಧವಾಗಿರೋ ತಣ್ಣೀರು ತೊಗೊಂಡು ಸ್ವಲ್ಪ ಕಣ್ಣಿಗೆ ನೀರು ಹರಿಸಬೇಕು. ಸಮ್ಟೈಮ್ಸ್ ಪೊರೆ ಹಂಗೆ ಟೇರಪ್ ಆಗಿ ಆಚೆ ಬಂದುಬಿಡುತ್ತೆ. ಅಯ್ಯೋ ಏನೋ ಬಂದ್ಬಿಡ್ತು ಕಣ್ಣಿಂದ, ಏನೋ ಹೊರಗಡೆ ಲೇಯರ್ ಬಂದು ಹಂಗೆ ಅನ್ಕೊಬಿಡಿ, ಪೊರೆನೇ ಹರಿದ ಆಚೆ ಬಂದಿರುತ್ತೆ, ಕಣ್ಣು ಡ್ಯಾಮೇಜ್ ಆಗಲ್ಲ. ಇಟ್ಸ್ ವೆರಿ ಸೇಫ್ ಆ್ಯಂಡ್ ವೆರಿ ಎಫೆಕ್ಟಿವ್ ಮೆಥಡಾಲಜಿ. ಬೇವಿನ ಮರ ಕಟ್ಟಿರ್ತಕ್ಕಂಥ ಜೇನು, ಬೇರೆದಲ್ಲ, ಬೇವಿನ ಮರ ಕಟ್ಟಿರೋ ಜೇನು ಮಾತ್ರ. ಇಲ್ಲ ನಮಗಿದೇನೂ ಸಿಗ್ತಿಲ್ಲ ಅಂದ ಪಕ್ಷದಲ್ಲಿ ಒಂದು ಸಪೋರ್ಟಿವ್ ಮೆಡಿಸಿನ್ ಐ ಡ್ರಾಪ್ ಆಗಿ ನಾನು ದೇಸಿ ಆಕಳ ತುಪ್ಪ ಏನು ಹೇಳಿದೆ ಅದನ್ನು ಫಾಲೋ ಮಾಡಬಹುದು. ಅದರ ಜೊತೆಗೆ ಶ್ರೀಕರ ನಾರಿಕೇಳಾಂಜನಂ ಅಂತಕ್ಕಂಥ ಒಂದು ನ್ಯಾಚುರಲ್ ಸಪ್ಲಿಮೆಂಟ್ ಈ ಬಿ ವಿ ಪಂಡಿತ್ ಅವ್ರದ್ದೆಲ್ಲ ಅವೈಲೇಬಲ್ ಇದೆ, ತುಂಬ ಕಡೆ ಸಿಗುತ್ತೆ. ಅದನ್ನು ಬೆಳಿಗ್ಗೆ ಸಾಯಂಕಾಲ ಹಾಕೋದ್ರ ಮೂಲಕ ನಿಮಗೆ ಕಣ್ಣಿನ ಪೊರೆ ಸಮಸ್ಯೆಯಿಂದ ಕೂಡ ವಿಮುಖರಾಗಬಹುದು. ಥಿಕ್ನೆಸ್ಸಲ್ಲಿ ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ಈ ಪೊರೆಯನ್ನು ನಿವಾರಣೆ ಮಾಡ್ಕೋಬೇಕಾದ್ರೆ ಅತಿಯಾದಂಥ ಹುಳಿ, ಉಪ್ಪು, ಖಾರ, ಸ್ಪೈಸಿ ಐಟಮ್ಸನ್ನು ಬಳಸೋ ಆಗಿಲ್ಲ. ರುಚಿಯನ್ನು ಕಂಟ್ರೋಲ್ ಮಾಡಿಕೊಂಡು ಸಾತ್ವಿಕ ಆಹಾರವನ್ನು ಬಳಸಬೇಕು.
ಇದ್ರ ಜೊತೆಗೆ ಐ ವಿಷನ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ತ್ರಿಫಲಾಗ್ರ ಸಮಥಿಂಗ್ ಇವೆಲ್ಲ ಏನು ಹೇಳಿದ್ವಿ, ಐ ವಿಷನ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಇನ್ನೊಂದು ಮಾಡಬಹುದು. ಏನಂದರೆ ಪಿಂಡಿ ಅಂತಕ್ಕಂಥ ಒಂದು ವಿಧಾನ ಇದೆ ಕಣ್ಣಿನ ಚಿಕಿತ್ಸಾ ಪದ್ಧತಿಯಲ್ಲಿ. ಏನಂದರೆ ನುಗ್ಗೆ ಸೊಪ್ಪನ್ನು ಒಂದಿಷ್ಟಿಷ್ಟು ನುಗ್ಗೆ ಸೊಪ್ಪು ತಗೊಂಡು ಮಿಕ್ಸಿ ಜಜ್ಜಬೇಕು, ಜಜ್ಜಿ ಪೇಸ್ಟ್ ಮಾಡಬೇಕು. ಅದಕ್ಕೆ 1 ಚಮಚ ಅಲೋವೆರಾ ಹಾಕಬೇಕು. ಏನು ಹಾಕಂಗಿಲ್ಲ, ನೀರು ಹಾಕಂಗಿಲ್ಲ. ಒಂದಿಷ್ಟು ನುಗ್ಗೆ ಸೊಪ್ಪು ತಗೊಂಡು ಜಜ್ಜಿ ಪೇಸ್ಟ್ ಮಾಡಿ ಅಲೋವೆರಾ ಹಾಕಿ ಅದನ್ನು ಇಷ್ಟು ದಪ್ಪ ಒಂದು ಉಂಡೆ ರೀತಿಯಲ್ಲಿ ಮಾಡಿಕೊಂಡು ಕಣ್ಣಿನ ಮೇಲೆ ಇದಿಷ್ಟು ಏನು ಕಣ್ಣಿನ ಸುತ್ತ ಇಲ್ಲಿ ಮೂಳೆ ಇದೆ, ಮೂಳೆಗೂ ಟಚ್ ಆಗುವ ರೀತಿಯಲ್ಲಿ ಕಣ್ಣಿನ ಮೇಲೆ ಒಂದು ಅರ್ಧ ಇಂಚು ಮುಕ್ಕಲಿಷ್ಟು ಅಥವಾ 1 ಇಂಚಿನ ಮಂದದಷ್ಟು ಆ ಪಿಂಡಿಯನ್ನು ನುಗ್ಗೆ ಸೊಪ್ಪು ಮತ್ತು ಅಲೋವೆರಿಂದ ಮಾಡಿ ಮಧ್ಯಾಹ್ನ ಇಡ್ತಕ್ಕಂಥದ್ದು. ಬಿಸಿಲಿನ ಸಂದರ್ಭದಲ್ಲಿ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಅದನ್ನು ತೆಗೆದು ಬಿಸಾಡ್ರಿ. ಕಣ್ಣನ್ನು ಶುದ್ಧವಾಗಿರೋ ನೀರಿಂದ ತೊಳ್ಕೊಳ್ಳಿ, ಕಣ್ಣು ಮುಚ್ಕೊಂಡು ಅದ್ರ ಮೇಲೆ ಇಟ್ಕೊಬೇಕು. ಇದು ಕಣ್ಣನ್ನು ಸ್ಟ್ರೆಂತ್ ಮಾಡುತ್ತೆ. ಇದನ್ನು ನೀವು ಮಾಡಿಕೊಂಡ್ರೆ, ಇದ್ರ ಪಿಂಡಿ ಮಾಡಿದ್ರೆ ಒಂದು 10 days ಅಥವಾ 15 days ಕಂಟಿನ್ಯೂಸ್ಲಿ ಮಾಡಿ, ನಾಟ್ ಮೋರ್ ದ್ಯಾನ್ ದಟ್. ಮಂತ್ಲಿ ಒನ್ಸ್ ಬೇಕಾದ್ರೆ ಮಾಡ್ಕೊಳ್ಬೋದು. ಇಷ್ಟನ್ನು ಫಾಲೋ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಕಣ್ಣಿನ ಸಮಸ್ಯೆಯಿಂದ ನೀವು ವಿಮುಖರಾಗಿ ಹೊರಗಡೆ ಬರಬಹುದು. ಯಾವ್ಯಾವ ಕಣ್ಣಿನ ಸಮಸ್ಯೆಗೆ ಏನೇನೋ ಡೇಟ್ ಅಂದರೆ ಅದಷ್ಟನ್ನೇ ಮಾಡಬೇಕು, ಈಚೆ ಮಾಡ್ಕೊಳ್ಬಾರ್ದು. ಇವೆಲ್ಲವುದ್ರ ಜೊತೆಗೆ ಫೋನ್ ಕಮ್ಮಿ ಯೂಸ್ ಮಾಡಬೇಕು, ಫೋನ್ ಬಳಸಂಗಿಲ್ಲ. ನಾನು ಭಾಳ ಏನು ದಿನಕ್ಕೊಂದೇ ಬೆಳಗ್ಗೆ 1-2 ಸೀರಿಯಲು, ಸಾಯಂಕಾಲ 2 ಸೀರಿಯಲ್ ಬಂದ್ ಮಾಡಬೇಕು, ಟಿ ವಿ ಬಂದ್ ಮಾಡಬೇಕು, ಕಂಪ್ಯೂಟರೈಸ್ಡ್ ಎನ್ವಿರಾನ್ಮೆಂಟಿಂದ ಸ್ವಲ್ಪ ಆಚೆ ಬರಬೇಕು. ಸೊ ಇದನ್ನೆಲ್ಲ ಫಾಲೋ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಡೆಫಿನೆಟ್ಲಿ ರಿಕವರ್ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ಸಂಶಯ 3 months ಮಿರಾಕಲ್ಸ್ ಆಫ್ ರಿಸಲ್ಟ್ಸ್ ನಮ್ಮ ಬಳಿ ಇದೆ. ನೀವು ಫಾಲೋ ಮಾಡ್ಕೊಬೋದು.